ಇದು ಎಷ್ಟು ದಪ್ಪ ಐತೆ? ಸುಮಾರು ಒಂದು 15 kg ಮೇಲೆ ಬರೋದು, 10-15 kg ಮೇಲೆ ಬರ್ಬೋದು. ಅಷ್ಟು ತಪ್ಪ ತೂಕ ಇರಕ್ಕಲ್ಲ ಈ ನೀರೊಳಗಡೆ ಬಿಟ್ರೆ ತೇಲ್ತದೆ. ಆಂಜನೇಯ ಮುಟ್ಟಿದಂತ ಲಂಕಾಪಟ್ಟಣಕ್ಕೆ ಏನ್ ನಾವು ಸೇತುವೆ ಕಟ್ಟಿದ್ವೋ, ರಾಮ ಆಂಜನೇಯ ಕಟ್ಟಿದ್ನೋ, ಆ ಕಟ್ಟಂತ ಒಂದು ಕಲ್ಲು ಆಂಜನೇಯ ಒಂದು ಕೆಲಸ ಮಾಡ್ತಾನೆ, ಶ್ರೀರಾಮ್ ಜಯರಾಮ್ ಅಂತ ಬರಿತಾ ಇರ್ತಾನೆ. ಆ ಕಲ್ಲು ತೇಲಲಿಕ್ಕೆ ರಾಮನ ಸ್ಮರಣೆ ಮಾಡಾಕ್ತಾಗ ಆ ಕಲ್ಲು ತೇಲಲಿಕ್ಕೆ ಶುರು ಮಾಡಿದೆ. ಆ ಕಲ್ಲ ತಮಿಳುನಾಡಿನಲ್ಲಿ ರಾಮೇಶ್ವರದಲ್ಲಿ ಹೋಗಿ ನೋಡೋಂತ ಬದಲು ನಾವು ಶ್ರೀಕ್ಷೇತ್ರದಲ್ಲೇ ನೋಡ್ಬೋದು, ಅದ ಮುಟ್ಬೋದು. ಅಲ್ಲಿ ಮುಟ್ಟಬೇಕಾದ್ರೆ ಹಣ ಕೊಡ್ಬೇಕು. ಇಲ್ಲಿ ಹಂಗಲ್ಲ, ಆ ಕಲ್ಲ ನಾವೇ ಮುಟ್ಬೋದು, ನಾವೇ ತಲೆ ಮಾಡ್ಬೋದು. ಈ ಆಂಜನೇಯ ಕೆತ್ತಿರೋದೋ ಇಲ್ಲ ಉದ್ಭವನೋ ನಮಗೆ ಗೊತ್ತಿಲ್ಲ. ಅದು ನಮಸ್ಕಾರ, ನನ್ನ ಹೆಸರು ಮಲ್ಲೇಶ್ ಅಂತ. ಈ ಕ್ಷೇತ್ರದ ಧರ್ಮದರ್ಶಿಗಳು. ಈ ಕ್ಷೇತ್ರದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ನಾವು ದೇವಿ ದರ್ಶನ ಮಾಡ್ತೀವಿ. ದೇವಿ ದರ್ಶನ ಆದಮೇಲೆ ಪಂಚಲೋಹದ ಮೂರ್ತಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ತೀವಿ. ಮತ್ತೊಂದು ವಿಶೇಷತೆ ಈ ಕ್ಷೇತ್ರದಲ್ಲಿ ಇರೋದೇನಪ್ಪ ಅಂತಂದರೆ, ನಾವು ರಾಮಾಯಣದಲ್ಲಿ ನೋಡಿರ್ಬೋದು, ಶ್ರೀರಾಮ ಲಂಕಾಪಟ್ಟಣಕ್ಕೆ ಸೀತಾದೇವಿಯ ಅಪಹರಣ ಆದಂಥ ಒಂದು ಸಂದರ್ಭದಲ್ಲಿ, ಏನೋ ಲಂಕಾದೇಶ್ವರ ರಾವಣರ ಅಪಹರಣ ಮಾಡಿದಂಥ ಒಂದು ಸಂದರ್ಭದಲ್ಲಿ ಶ್ರೀರಾಮ, ಆಂಜನೇಯ, ಸುಗ್ರೀವ ಎಲ್ಲರೂ ಸೇರಿಸಿ ಲಂಕಾಪಟ್ಟಣಕ್ಕೆ ಒಂದು ಸೇತುವೆ ಕಟ್ತಾ ಇರ್ತಾರೆ. ಆ ಸೇತುವೆ ಕಟ್ಟುವಂಥ ಸಂದರ್ಭದಲ್ಲಿ ಕಟ್ತಾ ಇರ್ತಾರೆ. ಕಲ್ ತಗೊಬಂದು ಕಂದಲ್ಲಿ ಕಪಿಸೈನಿ ಎಲ್ಲ ಕಲ್ ತಂದು ಹಾಕ್ತಾ ಇರ್ತಾರೆ, ಕಲ್ ಮುಳುಗೋಯ್ತಾ ಇರ್ತವೆ. ಆಗ ಏನು ಮಾಡ್ತಾರೆ, ಎಷ್ಟೇ ಕಲ್ ತಂದು ಹಾಕೋರಿ ಸಮುದ್ರಕ್ಕೆ ನಾವು ಹೆಂಗಪ್ಪ ಸೇತುವೆ ಕಟ್ಟೋದು ಅಂತ ಹೇಳಿದಾಗ, ಆಗ ಆಂಜನೇಯ ಒಂದು ಕೆಲಸ ಮಾಡ್ತಾನೆ, ಶ್ರೀರಾಮ್ ಜಯರಾಮ್ ಅಂತ ಬರಿತಾ ಇರ್ತಾನೆ. ಆ ಕಲ್ಲು ತೇಲಲಿಕ್ಕೆ ರಾಮನ ಸ್ಮರಣೆ ಮಾಡಾಕ್ತಾಗ ಆ ಕಲ್ಲು ತೇಲಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಆ ಕಲ್ಲ ಎಲ್ಲ ಅದೇ ರೀತಿ ಬರ್ದಿ ಆಗ್ತಾರೆ. ಅದೇ ಆ ಕ್ಷೇತ್ರದ ಆ ಶ್ರೀಲಂಕಾದಲ್ಲಿ ನಾವು ನೋಡುವಂಥದ್ದು. ನಾವೆಲ್ಲಂದ್ರೆ ನಾವು ಆ ಕಲ್ಲ ತಮಿಳುನಾಡಿನಲ್ಲಿ ರಾಮೇಶ್ವರದಲ್ಲಿ ಹೋಗಿ ನೋಡೋವಂಥ ಬದಲು ನಾವು ಶ್ರೀಕ್ಷೇತ್ರದಲ್ಲೇ ನೋಡ್ಬೋದು, ಅದ ಮುಟ್ಬೋದು. ಅಲ್ಲಿ ಮುಟ್ಟಬೇಕಾದ್ರೆ ಹಣ ಕೊಡಬೇಕು. ಹಣ ಕೊಟ್ಟು ಮುಟ್ಟಿ ನಾವು ನೋಡ್ಕೊ ಬರ್ಬೇಕೆ ಹೊರತು ಇನ್ನೇನು ಮಾಡೋಕ್ಕಾಗ, ಅಲ್ಲಿ ನೋಡ್ಬಿಟ್ಟು ಬರ್ಬೋದು. ಇಲ್ಲಿ ಹಂಗಲ್ಲ, ನಾವೇ ಕೈಲಿ ಮುಟ್ಟಿ ನಮ್ಮ ತಲೆ ಮೇಲೆ ಯಾವುದೇ ಒಂದು ದುಷ್ಟಶಕ್ತಿಗಳ ಸಮಸ್ಯೆ. ಯಾಕೆಂದ್ರೆ ರಾಮ ಮುಟ್ಟದ ಕಲ್ಲು ಅಂತ ಹೇಳುವಂಥದ್ದು ಉಲ್ಲೇಖ ಇರುವಂಥದ್ದು. ಆ ರಾಮ ಮುಟ್ಟದ ಕಲ್ಲನ್ನ ಉಲ್ಲೇಖ ಇರಬೇಕಾದ್ರೆ ಆ ಕಲ್ಲ ನಾವೇ ಮುಟ್ಬೋದು, ನಾವೇ ತಲೆ ಮೇಲೆ. ಇದಕ್ಕೊಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ, ನಾವು ನೋಡ್ಬೋದು, ಇಲ್ಲೊಂದು ದಪ್ಪದೊಂದು ಕಲ್ಲು ಐತೆ. ಈ ಕಲ್ಲು ಎಷ್ಟು ತೂಕ ಐತೆ ಅಂತ ನಾವು ತೂಕ ಹಾಕ್ಬೋದು. ಇದ್ರ ಜೊತೆ ಒಳಗಡೆ ಒಂದೆರಡು ಕಲ್ಲವೆ. ಇದು ತೆಗಿತೀನಿ ನಿಮಗೆ ನೋಡಿ. ಈ ಕಲ್ಲು ಇಷ್ಟು ದಪ್ಪಾವೆ. ಇದು ಬೇಡ, ಇವೆರಡು ಕಲ್ಲು ಇದು ದಪ್ಪ ಐತೆ. ಇದು ನಿಮಗೆ ದಪ್ಪ ಕಾಣಿಸ್ಬೋದು, ಇದು ಬೇಡ ನಮಗೆ. ಈ ಕಲ್ಲಿಗೂ ಎಷ್ಟು ತೂಕ ಐತೆ ನೋಡಿ. ಆದರೆ ಆ ಕಲ್ಲು ಮುಳುಗ್ತೇ ಹೊರ್ತು ಈ ಕಲ್ಲು ಮುಳುಗಲಿಲ್ಲ. ಇದು ನೋಡಿ, ಇದೆಷ್ಟಪ್ಪ ಐತೆ. ಇವೆರಡು ಕಲ್ಲುವೆ ಇದನ್ನು ನೋಡಿ, ಇದು ಎಷ್ಟು ದಪ್ಪ ಐತೆ. ಸುಮಾರು ಒಂದು 15 kg ಮೇಲೆ ಬರೋದು, 10-15 kg ಮೇಲೆ ಬರ್ಬೋದು. ಅಷ್ಟು ತಪ್ಪ ತೂಕ ಇರಕ್ಕಲ್ಲ ಈ ನೀರೊಳಗಡೆ ಬಿಟ್ಟರೆ ತೇಲ್ತದೆ. ಹೇಳ್ಬೋದು, ಇದೇನೋ ಈ ಥರ ಕೊಳಪೆ ಐತೆ ಅದಕ್ಕೆ ತೇಲ್ಬೋದೇನು ಅಂತ ಹೇಳೋದು. ನೋಡಿ, ಇತ್ರಳು ಹಂಗೆ ಕೊಳಪೆ ಐತೆ, ಇತ್ರಳು ಅದೇ ಥರ ಐತೆ, ಎರಡೂ ಒಂದೇ ಕಲ್ಲು. ಇದು ಕೊಳಪೆಗಳೈತೆ, ಇದು ರಂಧ್ರಗಳವೆ, ಆ ರಂಧ್ರಗಳಿಂದ ತೇಲ್ತದೆ ಅಂತ ಹೇಳ್ಬೋದು. ಇದು ರಂಧ್ರಗಳವೆ, ಇದು ಕೊಳಪೆಗಳವೆ, ಎರಡು ಒಂದೇ ಥರ ಕಲ್ಲು, ಮಾತ್ರ ಕಲ್ಲರ್ ಮಾತ್ರ ಚೇಂಜು. ನೋಡಿ, ಈ ಕಲ್ಲ ಹಿಂಗೆ ಎತ್ಬಿಟ್ಟು ಹಿಂಗೆ ಬಿಡ್ತೀನಿ. ಈಗ ಹಿಂಗೆ ಬಿಟ್ರೆ ಸೀದಾ ಒಳಗಡೆ ಮುಳುಗ್ತದೆ. ಅಂದರೆ ಶ್ರೀರಾಮ ಮುಟ್ಟದ ಕಲ್ಲು ಮತ್ತು ಆಂಜನೇಯ ಮುಟ್ಟದ ಕಲ್ಲು ಅಂತ ಹೇಳುವಂಥ ಸಂದರ್ಭ. ಅದರಿಂದ ಆಂಜನೇಯ ಮುಟ್ಟಿದಂಥ ಲಂಕಾಪಟ್ಟಣಕ್ಕೆ ಏನು ನಾವು ಸೇತುವೆ ಕಟ್ಟಿದ್ವೋ, ರಾಮ ಆಂಜನೇಯ ಕಟ್ಟಿದ್ನೋ, ಆ ಕಟ್ಟಂಥ ಒಂದು ಕಲ್ಲು ನಾವು ರಾಮೇಶ್ವರದಲ್ಲಿ ಹೋಗಿ ನೋಡುವಂಥ ಬದಲು ಶ್ರೀಕ್ಷೇತ್ರ ಗೌಡಿಗಳಲ್ಲೇ ನೋಡ್ಬೋದು. ಇಲ್ಲಿ ನೋಡೋದಬೇಕಾದ್ರೆ ಏನಪ್ಪ ಅಂದರೆ, ಈ ಮೂಲತಃ ಆಂಜನೇಯನ ಪಕ್ಕದಲ್ಲೇ ನಾವು ನೋಡ್ಬೋದು. ಅವ್ನು ಮುಟ್ಟಿರೋಕ್ಕಲ್ಲ, ಆಂಜನೇಯನ ಪಕ್ಕದಲ್ಲಿ ನೋಡ್ಬೋದು. ಅದು ಯಾವ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ಕಟ್ಟಿರೋಂಥದ್ದು ಮೂರ್ತಿ ಕೆತ್ತನೆ ಮಾಡಿದಾರೋ ಇಲ್ಲ ಉದ್ಭವ ಆಗಿರೋದು ಅದು ನಮಗೂ ಗೊತ್ತಿಲ್ಲ. ನೋಡಿ ಎಷ್ಟು ತೂಕ ಆಗೈತೆ. ಈ ತೂಕ ಆಗಿರ್ಬೇಕಾದ್ರೆ ಈ ಆಂಜನೇಯನ ನೋಡ್ಬೋದು. ಈ ಆಂಜನೇಯ ಕೆತ್ತಿರೋದೋ ಇಲ್ಲ ಉದ್ಭವನೋ ನಮಗೆ ಗೊತ್ತಿಲ್ಲ. ಅದೇನಾಗೈತೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಆಂಜನೇಯನ ಒಂದು ಮೂರ್ತಿ ನೋಡಿದ್ರೆ ಆಂಜನೇಯನ ಮುಖನೇ ಇದೆಲ್ಲ ಒಂದು ಮುಖ. ಆಂಜನೇಯ ಮೇಲ್ಗಡೆ ಇದು ಒತ್ತಿರೋದು, ಅಲ್ಲಿ ಸೊಂಟದ ಮೇಲೆ ಕೈ ಮಡಗಿರೋದು, ಇಲ್ಲಿ ಕಾಲುಗಳು, ಇದು ಹಿಂದೆ ಬಾಲ. ನೋಡಿ, ಈ ಥರ ಇರಬೇಕಾದ್ರೆ ಇದು ಉದ್ಭವ ಮೂರ್ತಿನೋ ಕೆತ್ತಿರೋ ಮೂರ್ತಿ ಅಂತ ನಮ್ಗೆ ಗೊತ್ತಿಲ್ಲ. 100 ವರ್ಷಗಳ ಇತಿಹಾಸ ಉಳ್ಳಂಥ ಒಂದು ಇದು ಮೂರ್ತಿ. ಇದು ಎಲ್ಲೋ ಒಂದು ಬಂಡೆ ಮೇಲೆ ಬಿದ್ದಿರ್ಬೇಕಾದ್ರೆ ಆ ಊರಿನ ಗ್ರಾಮಸ್ಥರು, ಆ ಬಂಡೆ ಮೇಲೆ ಇದ್ದಂಥ ಒಬ್ಬ ವ್ಯಕ್ತಿ, ಆ ಜಮೀನ ಮಾಲೀಕರು, ನಾವು ಮಡಿಕೊಳಕ್ಕಾಗ್ತದೆ ತಗೊಬಂದು ನಿಮ್ಮ ಕ್ಷೇತ್ರ ಕೊಟ್ಬಿಡ್ತೀವಿ ಅಂದಾಗ ಈ ಕ್ಷೇತ್ರ ಕೊಟ್ಟು ಈ ಕ್ಷೇತ್ರದಲ್ಲಿ ಇದೊಂದು ಪ್ರತಿಷ್ಠೆ ಮಾಡೈತೆ. ಇಲ್ಲಿ ಆಂಜನೇಯನೂ ಸುಧಾ ಕಲಿಯುಗದಲ್ಲಿ ಒಂದು ಬ್ರಹ್ಮ. ಕಲಿಯುಗದಲ್ಲಿ ಬ್ರಹ್ಮ ಬರಬೇಕಾದ್ರೆ ಆ ಹಣೆ ಬರ ಏನು ಬೇಕಾದ್ರೂ ಬದಲಾವಣೆ ಮಾಡ್ತಾನೆ ಬ್ರಹ್ಮ. ಒಳ್ಳೇದ ಕೆಟ್ಟದ್ದು ಮಾಡ್ತಾನೆ, ಕೆಟ್ಟದ ಒಳ್ಳೇದು ಮಾಡ್ತಾನೆ, ಬ್ರಹ್ಮನ ಕೈ ಇರ್ತದೆ. ಆದರೆ ಆ ಬ್ರಹ್ಮನ, ಕಲಿಯುಗದ ಬ್ರಹ್ಮ ಆಂಜನೇಯನ ನಾವು ನಮಸ್ಕಾರ ಮಾಡಿ ಸ್ಮರಣೆ ಮಾಡಿದ್ರೆ ಆ ಭಗವಂತ ಮತ್ತು ಆ ತಾಯಿ ಇಬ್ಬರೂ ನಮಗೆ ಒಳಿತು ಮಾಡುವಂಥದ್ದು. ಯಾಕೆಂದರೆ ಶ್ರೀರಾಮ ತನ್ನ ರಾವಣನ ಮೇಲೆ ಯುದ್ಧ ಸಾರಬೇಕಾದ್ರೆ ದೇವಿ ಬಂದು ಕಂಕಳ ಕಟ್ತಾಳೆ. ದೇವಿ ಬಂದು ಕಂಕಳ ಕಟ್ಟಬೇಕಾದ್ರೆ ಆ ಕಂಕಳ ಕಟ್ಟಬೇಕಾದ್ರೆ ಆಂಜನೇಯನು ಇರ್ತಾನೆ. ಆದರೆ ನೋಡಿ, ಅಲ್ಲಿ ದೇವಿ, ಇಲ್ಲಿ ಆಂಜನೇಯ.
ಆ ರಾಮ ಮುಟ್ಟದ ಕಲ್ಲು, ಆಂಜನೇಯ ಮುಟ್ಟದ ಕಲ್ಲು, ಆಂಜನೇಯನ ಮೂಲ ವಿಗ್ರಹ ಇದು ಪ್ರತಿಷ್ಠೆ, ಇದು ಕೆತ್ತಿರೋ ವಿಗ್ರಹನೋ ಇಲ್ಲ ಉದ್ಭವ ಮೂರ್ತಿನೋ ಅದು ನಮ್ಗೆ ಗೊತ್ತಿರೋ ವಿಗ್ರಹ, ಮತ್ತೆ ಒಳಗಡೆ ದೇವಿ ಎಲ್ಲ ಇರಬೇಕಾದ್ರೆ ಎಷ್ಟು ಪವರ್ಫುಲ್ಲು, ಎಷ್ಟು ಶಕ್ತಿ ಅನ್ನೋದು ನಾವು ತಿಳ್ಕೋಬೇಕು. ಈ ಕ್ಷೇತ್ರಕ್ಕೆ ಎಲ್ಲರೂ ಬನ್ನಿ, ಭಕ್ತಿಯಿಂದ ಬೇಡಿ. ಭಕ್ತಿಯಿಂದ ಬೇಡಿದ್ರೆ ಖಂಡಿತ ನಿಮಗೆ ಒಳಿತಾಗುವಂಥದ್ದು. ನಂಬಿಕೆಯಿಂದ ಬನ್ನಿ, ತಾಯಿಯ ಪ್ರಾರ್ಥಿಸಿ, ಭಗವಂತನ ಪ್ರಾರ್ಥಿಸಿ. ಆಂಜನೇಯನ ಮೂಲ ಪ್ರಾಣದೇವರು ಅಂತ ಹೇಳ್ತೀವಿ. ಅವನ ಮನಸ್ಸಲ್ಲಿ ನಾವು ಇದು ಮಾಡಿದ್ರೆ ಯಾವುದೇ ದುಷ್ಟಗ್ರಹದ ಪೀಡೆ ಪಿಚಾದಿಗಳೆಲ್ಲ ನಮಗೆ ದೂರ ಆಗಿ ಭಗವಂತ ಒಳಿತು ಮಾಡಿದಂಥ ಒಂದು ಸಂದರ್ಭ ಐತೆ.